ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ 1000 ಎತ್ತಿನ ಬಂಡಿಗಳ ಐತಿಹಾಸಿಕ ಸಮಾವೇಶ ನಡೆಯಿತು. ಜ್ಞಾನಯೋಗಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಕೃಪೆಯಿಂದ ನಂದಿ ಕೂಗು ಅಭಿಯಾನ ಅಡಿಯಲ್ಲಿ ರೈತರ ಬಸವ ತತ್ವ ಕುರಿತು ವೈಜ್ಞಾನಿಕ ಚಿಂತನೆಗಾಗಿ ನಡೆದ ಐತಿಹಾಸಿಕ ಸಮಾವೇಶ. ಕೊಲ್ಲಾಪುರದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಐತಿಹಾಸಿಕ ಸಮಾವೇಶ. ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಮಾತನಾಡಿ, ಎಲ್ಲ ರೈತರು ನೀವು ಆಕಳು ಮತ್ತು ಎತ್ತುಗಳನ್ನ ಸಾಕಿ ನೋಡ್ರಿ, ನಿಮ್ಮ ಬದುಕು ಬಂಗಾರ ಆಗುತ್ತದೆ. ನಮ್ಮ ಕನ್ನೇರಿ ಮಠದಲ್ಲಿ ನಾನು 100 ಎತ್ತುಗಳು 300 ಆಕಳುಗಳನ್ನ ಸಾಕಿದ್ದೇನೆ. ನಾನು ಪ್ರತಿದಿನ 100 ಆಕಳು ಮರಿಗಳನ್ನ ತಯಾರು ಮಾಡುತ್ತೇನೆ. ನಮ್ಮ ರೈತರ ಎತ್ತುಗಳಿಗೆ ಆಕಳುಗಳಿಗೆ ಯಾಕೆ ಪ್ರೋತ್ಸಾಹಧನ ಕೊಡುವುದಿಲ್ಲ? ಇನ್ನು ಮುಂದೆ ರಾಜ್ಯ ಸರ್ಕಾರ ನಮ್ಮ ರೈತ ಎತ್ತುಗಳಿಗೆ ಆಕಳುಗಳಿಗೆ ಪ್ರತಿ ತಿಂಗಳ 11,000 ಪ್ರೋತ್ಸಾಹಧನ ಕೊಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ರು. ವರದಿ ಗಂಗಾಧರ ಆರ್ಯರ, ಬಸವನ ಬಾಗೇವಾಡಿ. ಧರಣಿಗಳು ಬರ್ತಾರೆ, ಇವು ಅಗ್ನಿಹೋತ್ರಕ್ಕಾಗಿ ನೀವೆಷ್ಟು ತಯಾರು ಮಾಡ್ತಾರೆ ಮಾಡ್ರಿ. ಇದು ನಿಮ್ಮ ಮನ್ಯಾಗ ಸಗಣಿ ಐತಲ್ಲ, ಅದನ್ನ ಒಣಗಿಸೋದು, ಪೌಡರ್ ಮಾಡೋದು, ಹಿಂಗೊಂದ್ ಸಣ್ಣ ಪಡಿ ಹಚ್ಚಿ ಮಾಡಿ ಅದ್ರಾಗ ಹಾಕೋದು, ಕಟಿಂಗ್ ಮಾಡಿ ಇಟ್ಬಿಡೋದು, ಒಣಗಿಸೋದು, ಕೊಡೋದು. 1 ತಿಂಗಳದ್ದೈತೆ. ಇದ್ರೊಳಗೆ ಒಂದಿಷ್ಟ ತುಪ್ಪ, ಒಂದಿಷ್ಟು ಅಕ್ಕಿ ಕಾಳ ಹಾಕಿ ಒಳಗೆ ಇಟ್ಟಾಗ ಇದ್ರೊಳಗ ಸಾಯಂಕಾಲ 2 ಬೆರಣಿ, ಮುಂಜಾನೆ ಸಾಯಂಕಾಲ 2 ಬೆರಣಿ ಕರ್ಪೂರ ಹಚ್ಚಿಡೋದು. ಅದ್ರ ಮ್ಯಾಗ ತುಪ್ಪ ಹಚ್ಚಿದ ಒಂದ್ ಚಿಟಿಗೆ ಕಾಳ ಇದ್ರೊಳಗೆ ಹಾಕಿಬಿಡ್ರಿ. ನಿಮ್ಮ ಮನೆಯೊಳಗೆ ಏನ ಇದ್ರ ಹೊಗಿ ಹಬ್ಬತೈತಲ್ಲ, ಆ ಹಬ್ಬಿದ್ರ ನಿಮ್ಮ ಮನೆಯೊಳಗೆ ಯಾರಿಗಿ ಶ್ವಾಸಕೋಶದ ತೊಂದರೆ ಅಥವಾ ಎಂಥದ್ದೇ ರೋಗಾಣುಗಳಂತ ಶರೀರದೊಳಗಿರ್ಲಿ ಮನೆಯೊಳಗಿರ್ಲಿ ಒಟ್ಟನಿಂದಾಗಿ ಮೀಸಲಾತಿ ಜೋಡೆತ್ತಿನ ರೈತರ ಸಲುವಾಗಿ 11,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ರಿ ತಿಳ್ಕೊಂಡು ನಾವು ಕೇಳಿದೇವಲ್ಲ. ನೀವು ಇದನ್ನ ಕೊಟ್ಟು ನೋಡ್ರಿ. ನಾ ಬಹಳಷ್ಟು ಜನರು ರೈತರನ್ನ ನಾನು ಸಂಪರ್ಕ ಮಾಡಿದ್ದೇನೆ. ಬುದ್ಧಿ ನಾವ್ ಯಾಕ ಈ ಎತ್ತುಗಳಂತ ಯಾಕತ್ತೇವ ಅಂದ್ರ ನಮ್ಮ ಹೊಲಗಳು ಇರುವುದು ಸ್ವಲ್ಪ. ಪ್ರತಿಯೊಬ್ಬರು ಇವತ್ತು ಟ್ರ್ಯಾಕ್ಟರ್ ತಂದು ಒಂದೇ ದಿನದಾಗ 30 ಎಕರೆ 40 ಎಕರೆಗಳನ್ನು ಹರಗುವುದಾಗಿ ಬಿತ್ತುದಾಗಿ ಮಾಡ್ತಾರ. ಆದ್ರೆ ಅವಾಗೆಲ್ಲ ಸುಮಾರು ಎತ್ತುಗಳ ಮುಖಾಂತರ ನೆಗಲಿ ಹೊಡಿದು ಬಿತ್ತುದು ಮಾಡ್ತಿದ್ರು. ಅದಕ್ಕೆ ನಮ್ಗೆ ಎತ್ತುಗಳನ್ನ ಸಾಕಾಕ ಆಗ್ತಾ ಇಲ್ಲ, ಎತ್ತುಗಳು ತೆಗದೇವು ಅನ್ನುವಂತ ಮಾತನ್ನ ರೈತರು ನೋವಿನಲ್ಲಿದ್ದಾರೆ. ಅದಕ್ಕ ಇವೆಲ್ಲ ಪಿಟ್ಟಿ ಭಾಗ್ಯಗಳಿಗೆ ನೀವು ದಾಟದ್ರಿ. ಮೊದಲು ನೀವು ರೈತರದ್ರ ನೀವು ದಾಟದ್ರಿ. ನೀವು ಯಾವ್ರೆ ದೊಡ್ಡ ಅಗ್ಗಿ ಹಾಕೊಂಡು ಬಂದ್ಬಿಟ್ನಂದ್ರ ನಿಮ್ಗೆ ವ್ಯವಸ್ಥೆ ಮಾಡಿದಂದ್ರ ಆಯ್ತ್ರಿ, ನಿಮ್ಗೆ ತಿಳ್ಕೊಂಡು ನಿಮ್ಗೆ ಹೊಡೆದ್ ಬಿಡ್ತೀರಿ. ಅವಂಗ ಏನು ನಾವು ಏನಪ್ಪಾ ಅಂದ್ರೆ ಜನ್ಮ ಕೊಡ್ತಕ್ಕಂತ ಶಕ್ತಿ ಇವತ್ತು 50% ರಿಡಕ್ಷನ್ ಆಗುತ್ತೆ ಅಂತ ವಿಜ್ಞಾನ ಹೇಳ್ತೈತಿ. ಹಿಂಗಾದ್ರೆ ಮುಂದೆ ಹೆಂಗ ಅಂತ ತಾವು ಬಹಳ ವಿಚಾರ ಮಾಡ್ಬೇಕಾಗೈತಿ. ಅದ್ರ ಸಂಬಂಧ ನೋಡ್ರಿ, ಈಗ ಆಲ್ರೆಡಿ ನಮ್ಮ ಭಾರತ ದೇಶದಲ್ಲೇ ಪಂಜಾಬ್ದಲ್ಲೇ ಒಂದು ಏನಪ್ಪಾ ಅಂದ್ರೆ ಮಲ್ವಾ ಅಂತ ಒಂದು ಏನಪ್ಪ ಸ್ಟೇಟ್ ಇದೆ. ಈಗ ಒಂದು ಏನಪ್ಪ ಹೈದರಾಬಾದ್ ಕರ್ನಾಟಕ 7-8 ಜಿಲ್ಲಾ ಹಂಗ ಮಲ್ವಾ ಅಂತಕ್ಕಂಥ ಪ್ರದೇಶದಲ್ಲಿ ಆ ಒಂದು 7-8 ಜಿಲ್ಲಾ ಒಳಗೆ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬೊಬ್ಬರು ಮನೆಯಾಗ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದಾರೆ. ಆ ಕ್ಯಾನ್ಸರ್ ಪೇಷಂಟ್ ರಿಪೇರಿ ಮಾಡಕ ಅವ್ರಿಗೆಲ್ಲ ದವಾಖಾನೆ ಮಾಡಕ ಬಟ್ಟಿಂಟು ಬಿಕ್ರೇಲ್ ಅಂತಕ್ಕಂಥ ಒಂದು ಕ್ಯಾನ್ಸರ್ ಟ್ರೈನ್ ಹೊಂದೈತಿ. ಇದೆಲ್ಲ ನಮ್ಗೆ ಬೇಕಾ? ನಾವು ಒಕ್ಕಲ್ತನ ಸಂತೋಷಕರವಾಗ್ತಕ್ಕಂಥ ಒಂದು ಕೆಲಸ ಮಾಡೋದು ದವಾಖಾನೆ ಅಡ್ಡಾಡ್ತಕ್ಕಂಥ ಕಾರಣ ಇದೆಲ್ಲ ಹೆಚ್ಚು ಸಾರ್ವಜನಿಕ ಗೊಬ್ಬರ ಬಳಸೋದು ಹೆಚ್ಚು ಯಂತ್ರಗಳ ಮುಖಾಂತರ ಕೃಷಿ ಮಾಡ್ತಕ್ಕಂಥದ್ದು ಮತ್ತು ರಾಸಾಯನಿಕ ಗೊಬ್ಬರ ವಿಷ ಔಷಧಿಗಳನ್ನು ಸಿಂಪಡಣೆ ಮಾಡುವ ಮುಖಾಂತರವಾಗಿ ಸಂಪೂರ್ಣವಾಗಿ ನಮ್ಮ ಭೂಮಿ ತಾಯಿಯನ್ನು ವಿಷಮುಕ್ತ ಮಾಡಿದ್ದೀವಿ ನಾವು. ಹೀಗಾಗಿ ಅಲ್ಲಿ ಬೆಳೀತಕ್ಕಂಥ ಆಹಾರ ಕೂಡ ವಿಷವನ್ನು ಉಣಿಸಿ ನಾವು ತಿಂತಕ್ಕಂಥ ಆಹಾರದಲ್ಲಿ ಕೂಡ ವಿಷ ಸೇರಿ ಕ್ಯಾನ್ಸರ್ ಅಂತ ಹಲವಾರು ಗಂಭೀರ ರೋಗ ಬಲಿಯಾಗಿ ನಮ್ಮ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಸಂದರ್ಭದಲ್ಲಿ ನಡೆದಾಡುವ ದೇವರಾಗಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶಯದಂತೆ ಗೋ ಆಧಾರಿತ ಎತ್ತುಗಳ ಆಧಾರಿತವಾಗಿರ್ತಕ್ಕ ಕೃಷಿಯನ್ನು ಮತ್ತೆ ಪುನರ್ ನಾವು ಸ್ಥಾಪನೆ ಮಾಡಬೇಕು. ಭೂಮಿ ತಾಯಿಯನ್ನು ಮತ್ತೆ ಶಕ್ತಿಶಾಲಿ ಮಾಡಬೇಕು. ನಾವು ಕೂಡ ತಿಂತಕ್ಕಂಥ ಆಹಾರ ಕೂಡ ವಿಷಮುಕ್ತ ಆಗಬೇಕು ಅಂತಕ್ಕಂಥ ಚಿಂತನೆಯಿಂದ ಈ ರೈತರಿಗೆ ಈ ಸದ್ದ ಜೋಡೆತ್ತದಾರಿಗಾಗಲಿ ಗೋ ಸಾಗಾಣಿಕೆ ಮಾಡೋರಿಗಾಗಲಿ ಮೇಕೆ ಸಾಗಾಣಿಕೆ ಮಾಡೋರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಮಧ್ಯವಸ್ಥಿಕೆ ವಹಿಸಿ ರೈತರಿಗೆ ಒಂದು ಅನುಕೂಲ ಮಾಡಿ ಕೊಟ್ರ ಪಾಪ ರೈತ ಬದುಕ್ತಾನ. ತನಗೆ ಹೊಟ್ಟಿಗಿಲ್ಲ, ಅವ ಹೆಂಗ್ ಎತ್ತು ಕಟ್ಲಾಕತ್ತಾನ. ಈಗ ಎತ್ತು ಯಾಕೆ ಕುಡ್ದವ ಅಂದ್ರ ಎತ್ತಿನ ಮ್ಯಾಗ ನಂದಿ ಮ್ಯಾಗ ಪ್ರೀತಿ
ಜಾಸ್ತಿ ಇರೋದ್ರಿಂದ ಎತ್ತ ಬಿಟ್ರೆ ಏನು ಇಲ್ಲ ಅಂತಕ್ಕಂಥವ ಅವ ರೈತ ಸಾಕ್ಲಾಕತ್ತಾನ. ಈಗ ಅವನು ಹೊಟ್ಟಿಗಿರ್ಲಿಲ್ಲ ಅಂದ್ರು ಅವ ಎಲ್ಲೋ ಬೇಡ್ಕೊಂಬಂದು ದುಡ್ದು ಬಂದ್ ಕೇಸಿಂದ ಒಂದ್ ಗಳೆ ಹೊಡಿತೀನಪ್ಪ ಬಾಡಿಗೆದಾರೆ ಬರ್ತದ ಅಂತೇಳಿ ಕೇಸಿಂದ ಮಂದಿ ಬಾಡಿಗೆ ಹಚ್ಚೋಲ್ರು. ಯಾಕೆ ಹಚ್ಚೋಲ್ರು? ಈ ಯಂತ್ರೋಪಕರಣಗಳನ್ನ ಫ್ರೀ ಕೊಡ್ಲಾಕತ್ ಬಿಟ್ಟಾರ. ಬರೀ ಟ್ರ್ಯಾಕ್ಟರ್ ಹೊಡಿಸಿ ನೆಗಲಿ ಹೊಡಿಸಿ ಇವೇ ಎತ್ತಿನ ಕಡೆದಿಂದ ಮಾಡಿಸಿದ್ರ ಏನೋ ರೈತಗ ಉಳಿತಾಯ ಆಕ್ಕದ. ಇಂಥ ಜಾನುವಾರುಗಳನ್ನ ಜಾನುವಾರುಗಳನ್ನ ಹೆಚ್ಚು ಕಟ್ಟಬೇಕಾಕ್ಕದ.